ನಮಗೂ ಯಾವುದೇ ರೀತಿಯಲ್ಲಿ ಔಷಧಿಗಳು ನಮ್ಮ ಶರೀರಕ್ಕೆ ಬೇಕಾಗಿದೆ. ಔಷಧಿ ಅನ್ನೋದೇ ಒಂದು ದುರ್ಮಾರ್ಗದ ಕೆಲಸ ಅಂತ ನಾನು ಹೇಳ್ತೀನಿ. ಇದು ಒಂದು ಡಸ್ಟ್ ಬಿನ್ ಅಲ್ಲ. ಈ ಶರೀರ ಅನ್ನೋದು ದೇವರು ಕೊಟ್ಟಿರೋ ಒಂದು ವರ, ಗಾಡ್ ಗಿವನ್ ಗಿಫ್ಟ್. ಕರೆಕ್ಟ್. ಆ ದೇವರು ಕೊಟ್ಟಿರೋ ವರನ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತಗೊಂಡೋಗಿ ಆ ಕೆಮಿಕಲ್ಸ್ ಹಾಕಿ 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 ನಮ್ಮ ಭೂಮಿ ಏನಿದೆಯೋ ಆ ರೀತಿ ನಮ್ಮ ಶರೀರನು ಇದೊಂದು ರೀತಿನಲ್ಲಿನೂ 5 ಎಲಿಮೆಂಟ್ಸ್ ನಲ್ಲಿ ಮಾಡಿರುವಂಥದ್ದು. ಅಗ್ನಿ, ನೀರು, ಆಕಾಶ, ಭೂಮಿ, ವಾಯು ಇವೆಲ್ಲ ನಮ್ಮಲ್ಲಿ ಇರುವಂತವೆ. ಮುಖ್ಯವಾಗಿ ನೈಟ್ರೋಜನ್, ಫಾಸ್ಫರಸ್, ಕ್ಯಾಲ್ಸಿಯಂ ಅನ್ನೋದು ನಮ್ಮ ಶರೀರದಲ್ಲಿ ಇದೆ, ಭೂಮಿನಲ್ಲಿದೆ. ನಮ್ಮವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಭಯ ಮಾಮೂಲಾಗಿ ನಮ್ಮ ಡಾಕ್ಟರ್ಸ್ಗಳಿರುವಂಥದ್ದು ಒಂದು ಭಯ. ಎರಡನೇದು ಬಂದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿ ಇಲ್ದಿರೋ ರೀತಿಯಲ್ಲಿ ಅವ್ರನ್ನ ಮಾನಸಿಕ ಸಮತೋಲನ ಸ್ಥಿತಿನ ದೂರ ಮಾಡುವಂಥದ್ದು. ಮಾನಸಿಕ ಸಮತೋಲನ ಯಾವಾಗ ಹೋಗುತ್ತೋ, ಅಯ್ಯೋ ಏನಾಗುತ್ತೆ ಅಂತ ಆಂದೋಲನ, ಭಯ, ಆತಂಕ ಎಲ್ಲ ಸೃಷ್ಟಿ ಮಾಡಿಬಿಡ್ತಾರೆ. ಅದನ್ನ ಇಲ್ದಿರೋ ರೀತಿಯಲ್ಲಿ ನಾವು ಮಾನಸಿಕವಾಗಿ, ಶಾರೀರಿಕವಾಗಿ ಸಂಸಿದ್ಧತೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಅದಕ್ಕಿಂತ ಅದ್ಭುತವಾದ ಔಷಧಿ ಬೇರೆ ಏನಿಲ್ಲ.